30 days and above ಯಾವುದು ಇಲ್ಲ ಸರ್. ಗ್ರೇಡ್ 2 ಹತ್ರ ಒಂದು 260 ಎಲೆಕ್ಷನ್ ಸೆಕ್ಷನ್ ಬಂದಿದೆ. ಈ ಸೆಕ್ಷನ್ ಅಡ್ಮಿನ್ 1 ಅಂತ ಏನಿದೆ ಸರ್, ಅದು ಎಲ್ಲ ಕೇಸ್ ವರ್ಕರ್ಸ್ ಲೆಕ್ಕ ಬರುತ್ತೆ ಸರ್. ಕೇಸ್ ವರ್ಕರ್ ವೈಸ್ ಇದು ಹೆಡ್ ಆಫ್ ದ ಇದು ಮಾತ್ರ ಯೂಶಲಿ ಅವ್ರು ತಾಂಡ ಗ್ರೇಡ್ 2 ಯಾರು? ಗ್ರೇಡ್ 2 ಹಾಗೆಮಾ ನಿಮ್ಮ ಆಫೀಸಾ? RI ಇರಲ್ಲ. ಕ್ಯಾಶ್ ಡಿಕ್ಲರೇಷನ್ ಒನ್ ಟೈಮ್ ಮಾತ್ರ ಮಾಡ್ತಾ ಇದ್ದಾರೆ. ಯಾಕೆ ಶಿರಸ್ದಾರ್ಗಳ ನಿಮ್ಮಲ್ಲಿ ಶಿರಸ್ದಾರ್ ಖಾತೆ ಎಲ್ಲ ನೀವು ನೋಡೋದಾ? ಹೇಳಿ ಸಾಹೇಬ್ರಿಗೆ ಎಷ್ಟು ಪೆಂಡಿಂಗ್ ಇದೆ? ಗ್ರೇಡ್ 2 ಎಲ್ಲ ಗೊತ್ತು ಸಾಹೇಬ್ರಿಗೆಲ್ಲ ಗೊತ್ತಿದೆ. ಕೇಸ್ ವರ್ಕರ್ 263 ಯಾಕೆ ಕೊಡ್ತೀಯಮ್ಮ? ಮುಗಿಸಿ ಅಪ್ಡೇಟ್ ಆಗಬೇಕು. ಇಷ್ಟು ಎಲ್ಲ ಗೊತ್ತಿದೆ ಸಾಹೇಬ್ರಿಗೆ. ಇಬ್ರು ಕ್ಲಿಯರ್ ಮಾಡಿ. ಜನ ಸಾಯ್ಬಾರ್ದು, ಬಂದಿದೆ ಹೋಗ್ಬೇಕು, ಪಟ ಪಟ ಅಂತ ಆಗ್ತಾ ಇರ್ಬೇಕು. ಅವರು ಏನು ಮಾನಿಟರ್ ರಿವ್ಯೂ ಮಾಡಿ ಮಾನಿಟರ್ ಸರ್ 30 ದಿನದ ಮೇಲೆ ಯಾರು ಇಟ್ಕೊಳ್ಳೋದು? 2 ಜಡ್ಜ್ಮೆಂಟ್ ಫುಲ್ ಕೋರ್ಟ್ ಜಡ್ಜ್ಮೆಂಟ್ ಮಾಡಿದ್ದೀನಿ, ಓದಿದ್ದೀರಾ? 3 ಜನ ಜಡ್ಜ್ ಲ್ಯಾಂಡ್ ಡೆವಿಡ್ ಅಂತ ಹಾಕಿದ್ರಲ್ಲಿ ತಹಶೀಲ್ದಾರ್ ಹೆಂಗೆ ಆರ್ಡರ್ ಮಾಡಬೇಕು, DC ಹೆಂಗೆ ಮಾಡ್ಬೋದು, AC ಹೆಂಗೆ ಮಾಡ್ಬೇಕು, ಎಷ್ಟು ಸಲ ಮಾಡ್ಕೊತ ಆರ್ಡರ್ ಕೊಟ್ಟಿದ್ದೀನಿ. ನೋಡಿದ ನೀವು ಜಯಮ್ಮ ಅಂತ ಕೇಸ್ ಇದೆ, 3 ಜನ ಜಡ್ಜಸ್ ತಗೊಳ್ಳೋದು. ಅದ್ರ ಪ್ರಕಾರ ಮಾಡಿ ಸರ್, ಜನಕ್ಕೆ ಯಾಕೆ ತೊಂದರೆ ಕೊಡ್ತೀವಿ ಸರ್? ಮಾಡಿ. ಹೊಸದಾಗಿ ಬಂದಿದ್ದೀರಿ, ನಿಮ್ಗೆ ಇನ್ನೂ ಗೊತ್ತಿಲ್ಲ. ಯು ಆರ್ ನ್ಯೂ, ಅದಕ್ಕೆ ನಾವು ವಿ ಆರ್ ಸಾಫ್ಟ್. ಯು ಆರ್ ನ್ಯೂ, ವಿ ಆರ್ ಸಾಫ್ಟ್. ಸ್ವಲ್ಪ ನೀವು ತಿಳ್ಕೊಳ್ಳಿ, ಎಲ್ಲ ತಿಳ್ಕೊಂಡು ಫುಲ್ಲು ನೀವೊಬ್ಬರು ರೆಡಿಯೋದಾಗಲ್ಲ, ಮೇಡಮ್ ಒಬ್ಬರು ರೆಡಿಯೋದಾಗಲ್ಲ. ಅಟ್ಲೀಸ್ಟ್ ಬೇರೆ ಹೋಗ್ತಾ ನಮ್ಮಿಂದ ಆಗಲ್ಲ. ನಮ್ಮ ಆಫೀಸು ತಹಸೀಲ್ದಾರ್ ಆಫೀಸಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಬರ್ಬೇಕು ನಮಗೆ. ಯು ವಿಲ್ ಟೇಕ್ ಟೈಮ್. ಇನ್ನು 3 ತಿಂಗಳು ತಗೊಳ್ಳಿ, ಮತ್ತೆ ನಾನು ಬರ್ತೀನಿ 3 ತಿಂಗಳು ಬಿಟ್ಟು. ಅವ್ರು ಜನಗಳನ್ನ ಕೇಳ್ತೀವಿ, ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಇವಾಗ ಸುಮ್ಮನೆ ಒಂದು ರೌಂಡ್ ಬಂದು ಪಬ್ಲಿಕ್ ಮೀಟಿಂಗ್ ಯಾವ ಪ್ರಾಬ್ಲಮ್ ಇದೆ ಒಂದು ದಿವಸ ಎಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ, ಮೀಟಿಂಗ್ ಮಾಡ್ತೀವಿ ನಾವು. ಮಾಡಿ ಮುಗಿಸಿ ತಾಯಿ, ದಯವಿಟ್ಟು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ. ಜನ ನೊಂದೋಗ್ಬಿಟ್ಟಿದ್ದಾರೆ. 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಮಗೆ. ಇನ್ನೂ ಜನ ನ್ಯಾಯ ಕೊಡ್ತಾ ಇದ್ದ ನಾವು. ನಮಗೆಲ್ಲ ಒಂದು ಅಧಿಕಾರ ಸಿಕ್ಕಿದೆ, ಒಂದು ಖಾತಾ ಮಾಡಕ್ಕೆ, ಒಂದು ಇದ್ಕೊಳ್ಳಕ್ಕೆ ಒಂದು ಅಧಿಕಾರ ಸಿಕ್ಕಿದೆ. ಅದನ್ನ ಸದ್ಬಳಕೆಯನ್ನು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅದು ಏನೋ ಬರಲಿ ಆಸೆ ಪಟ್ಟು ಮಾಡಿದ್ರೆ ಒಳ್ಳೇದಾಗಲ್ಲ. ದಯವಿಟ್ಟು ಆಗಷ್ಟ ಮಾಡಿ. ಇಲ್ಲ ನಿಮ್ಗೆ ಯಾರು ದುಡ್ಡು ಮಾಡ್ಬೇಕು ಆಸೆ ಇದ್ರೆ ಇಲ್ಲಿ ಆಫೀಸಲ್ಲಿ ಇರಬೇಡಿ, ಬಿಟ್ಬಿಟ್ಟು ಹೋಗ್ಬಿಡಿ, ರಿಸೈನ್ ಮಾಡಿ. ಬೇರೆ ಕಡೆ ಬಿಸ್ನೆಸ್ ಮಾಡಿ, ಕೋಟೆ ಅಂತ ದುಡ್ಡು ಮಾಡ್ಬೇಕು. ಯಾಕೆ ಆಫೀಸ್ ಇದ್ದು ದುಡ್ಡು ಮಾಡಕ್ ಹೋಗ್ಬಾರ್ದು, ತಪ್ಪು. ಯಾರಕ್ಕೆ ಏಮ ಯಾರು ರಾಜಶೇಖರ್ ಏನಕ್ಕೆ ದಿನ ಎಂಟು ನೀವು ಇಲ್ಲ ತಗ್ತೀರಿ, ಕಟ್ಬಿಟ್ಟು ಬನ್ರಿ. ಊರಿಂದ ನೀವು ಪೇಟೆಂಟ್ ಕಟ್ಬೋದಲ್ಲ, ಅದು ಬಾಡಿ ಇದ್ರಲ್ಲಿ ಕಳಿಸ್ಬೋದಲ್ಲ ರೀ. ಇವಾಗ ತರಕಾರಿಗೆಲ್ಲ ಕಳಿಸ್ತೀವಿ ನಾವು. 100 ರೂಪಾಯಿ ತರಕಾರಿ ತಂದಲ್ಲ, ಹಂಗೆ ಕಳಿಸ್ತೀವಿ. ಹಿಂಗೆ ಹಾಕಿ ಗೂಗಲಲ್ಲಿ. ಏನಕ್ಕೆ 8,000? ಇವಾಗ ಗೌರ್ಮೆಂಟ್ ಆಫೀಸ ಏನಾಗಿದೆ ತಾವು? ಫಸ್ಟ್ ಅಸಿಸ್ಟೆಂಟು ದಿನ 8,000 ಏನು ತರಬೇಕು ಆಫೀಸ್ಗೆ? ರೀಸನ್ ಬೇಕಲ್ಲಪ್ಪ. ಏನಕ್ಕೆ ಸರ್? ಆಶಾಕರ್ ವೈ ಹೌದ್ರಿ, ಏನಕ್ಕೆ ತರ್ಬೇಕ್ರಿ? 3 ದಿವಸ 8,000 ಏನಕ್ಕೆ ಬೇಕು? ಎಲ್ಲಿದೆ ಡಾಕ್ಟರ್ ಇಸ್ಕೊಡಿ, ಅದು ಓಪನ್ ಮಾಡಿಕೊಡಿ ಒಂದು ನಿಮಿಷ. ಸರ್. ಎನ್ಶೂರ್ ಮಾರ್ನಿಂಗ್ ಡಿಕ್ಲೇರ್ ಮಾಡ್ಬೇಕು, ಅವರು ಬೈ ಈವ್ನಿಂಗ್ ಡಿಕ್ಲೇರೇಷನ್ ಕೊಡ್ಬೇಕು. ಹೋಗುವಾಗ ಎಷ್ಟು? ಹೌದು, ಅದು ಸ್ವಲ್ಪ ನೀವು ಮಾನಿಟರ್ ಮಾಡಿ. ಸುಮ್ಮನೆ ಸಾಯಂಕಾಲ ಹೋಗ್ಬೇಕಂತ ಎಷ್ಟು ಕಣ್ಣಾಯಿಸಿ ಬೆಳಗ್ಗೆ ಒಂದ್ಸಲ ನೋಡಿ ಸಾಯಂಕಾಲ ಮಾಡಿ. 1 ವಾರ ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಎಲ್ಲ ಸಿಗಾಕೋತಾರೆ. ಎಲ್ಲಿ ಏನಕ್ಕಮ್ಮ? ಏಮ್ಮ
ಏನಕ್ಕಮ್ಮ 3000 ಪಾವತಿ ಏನಕ್ಕೆ ತರ್ತೀಯ ದಿನ ಆಫೀಸ್ಗೆ? ಏನಕ್ಕೆ ತರ್ತೀಯಮ್ಮ? ಸರ್ ಅದು ನಮ್ಮ ಮದರ್ಗೆ ಹುಷಾರಿಲ್ಲ ಸರ್, ಅವ್ರು ಹಾಸ್ಪಿಟ್ಲಿಗೆ ತೊಗೊಂಡೋದಾಗ ಮಿಸ್ ಆಗಿ ಹಂಗೆ ತೊಗೊಂಡ್ಬಂದ್ಬಿಟ್ಟಿರ್ತಿದ್ದೆ ಸರ್. ಅಲ್ಲಮ್ಮ, ಇವಾಗೆಲ್ಲ ಎವ್ರಿಥಿಂಗ್ ಮೊಬೈಲ್, ಆನ್ಲೈನ್, ಎಲ್ಲ ಗೂಗಲ್ಲು. ನೀವು ದುಡ್ಡು ತರೋಬೇಕಾಗಿಲ್ಲ ಆಫೀಸ್ಗೆ. ನಾವೆಲ್ಲ ಹಂಗೆ ಕೊಡ್ತೀವಲ್ಲ, ಅಲ್ಲಿ ಹೋಗ್ತೀವಿ ತರಕಾರಿಗೂ ಹಂಗೆ ಕೊಡ್ತೀವಿ. 100 ರೂಪಾಯಿ, 10 ರೂಪಾಯಿ ಅಲ್ಲಿ ಸೊಪ್ಪು ತೊಗೊಂಡ್ರೆ ಕೊಡ್ತೀವಿ, 10 ರೂಪಾಯಿ ಕೊಡ್ತೀವಿ. ತೆಂಗಿನಕಾಯಿ ಎಳ್ನೀರು ಕೊಡ್ತೀವಿ ಮಾರ್ನಿಂಗ್, ಅದಕ್ಕೆ 50 ರೂಪಾಯಿ ಕೊಡ್ತೀವಿ. ಅದೆಲ್ಲ ಬರ್ತಾರಲ್ಲ, ವೈ ನೀವೇ ಆಫೀಸ್ಗೆ ಬನ್ನಿ, ಡೈಲಿ ನೀವೇ ಜಾಸ್ತಿ ತರ್ತೀರ ಅಲ್ಲ. ಮತ್ತೆ ಫಸ್ಟ್ ಒನ್ ಏನು ಸರ್ ಎಲ್ಲ ಶ್ರೀಮಂತರೆ. RRT ಹಾಂ, ರವೀಂದ್ರ ನೀವೇ ಹೆಂಗೆ ಮಾಡ್ದಲ್ರಿ? ತಕರಾರಿಲ್ಲ ಸರ್. ಆಯಿತು, ಸಾಹೇಬ್ರು ಗೊತ್ತಿರುತ್ತೆ.